ನೋಡಿ, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ಕಡೆ 11 ಸಂಘಟನೆಗಳಿಗೆ ಶಾಂತಿ ಸಭೆಗೆ ಈಗಾಗಲೇ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಯನ್ನು ನಿಗದಿ ಮಾಡಲಾಗಿದೆ. ಆ ಪ್ರಯುಕ್ತ ಈಗ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಈ ಶಾಂತಿ ಸಭೆಗೆ ಎಲ್ಲರೂ ಕೂಡ ಹಾಜರಾಗಬೇಕು ಅಂತ. ನೋಡಿ, ನಾನು ಯಾರ ಮೇಲೂ ಪ್ರಭಾವವನ್ನ ಬೀರ್ತಾ ಇಲ್ಲ ಹೀಗಂತ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಶಾಂತಿ ಸಭೆಯನ್ನು ಮಾಡ್ತಾರೆ, ಅಧಿಕಾರಿಗಳೇ ಕೋರ್ಟ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕೋರ್ಟ್ ಆದೇಶವನ್ನ ನಾವು ಪಾಲನೆ ಮಾಡ್ತೇವೆ ಹೀಗಂತ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 11 ಸಂಘಟನೆಗಳು ಅನುಮತಿ ಕೋರಿ ಮನವಿಯನ್ನು ಮಾಡಲಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಶಾಂತಿ ಸಭೆಯನ್ನ ಮಾಡ್ತಾರೆ, ಅಧಿಕಾರಿಗಳೇ ಕೋರ್ಟ್ಗೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಕೋರ್ಟ್ ಆದೇಶವನ್ನ ನಾವು ಪಾಲನೆ ಮಾಡ್ತೇವೆ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ 3-4 ತರ ಪಿಟಿಷನ್ಸ್ ಇವೆ. ಒಂದು ಇವ್ರು ಮಾಡಬೇಕು, RSS ಅವ್ರು ಮಾಡಬೇಕು ಅಂತ. ಇನ್ನೊಬ್ರು ಕಾನೂನು ಬಾಹಿರವಾಗಿದೆ, ಈ ಕೋರ್ಟ್ ಗವರ್ಮೆಂಟ್ ಆದೇಶ ನೀಡಿದೆ, ಅದು ನೀವು ಮಾಡ್ಲಿಕ್ಕೆ ಆಗಲ್ಲ ಅಂತ ಕೆಲವರು. ಇನ್ನ ಕೆಲವರು ನೀವು ಅಲ್ಲಿ ನಮ್ಮ ಏನೋ ಜನಪ್ರತಿನಿಧಿಗೆ ಬೈದ್ಬಿಟ್ಟು ಅಲ್ಲೇ ಬಂದು ನೀವು ಮಾಡ್ತಾ ಇದ್ರೆ ಸಮಾಜಗಳಿಗೆ ಘಾಸಿ ಉಂಟಾಗಿದೆ ಅಂತ ಅವರು ಒಂದ್ ಮಾಡಬೇಕು ಅಂತ. ಅದು ಹೊರತುಪಡಿಸಿ ಕುರುಬ ಸಮಾಜದವರು ST ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಮೊನ್ನೆಯಿಂದ. ಅದ್ರ ಜೊತೆಗೆ ಈಗ ಕೋಲಿ ಸಮಾಜದವ್ರು ಮಾಡ್ಬೇಕಂತ ಇದ್ದಾರೆ. ನಾಗರಿಕರ ಸಭೆ ನಾಗರಿಕರ ಒಂದು ಒಕ್ಕೂಟ ಅವರು ಈ ತತ್ವವನ್ನೇ ಪ್ರಶ್ನೆ ಮಾಡಿಬಿಟ್ಟು ಕೇಳಿದ್ದಾರೆ ಕಲಬುರಗಿನಲ್ಲಿ. ಸೊ ಈಗ ಆಲ್ಮೋಸ್ಟ್ 11 ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನ್ ಮಾಡುವ, ಶಾಂತಿ ಸಭೆ ನಡೆಸಕ್ ಕೋರ್ಟ್ ಹೇಳಿದರೆ ನಡೆಸ್ತಾರೆ ಅಧಿಕಾರಿಗಳು. ಆದ್ರೆ ಏನ್ ಔಟ್ಕಮ್ ಇದೆ, ಅವ್ರೇನ್ ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ. ಕೋರ್ಟ್ ಟೇಕ್ ಎನ್ ಆರ್ಡರ್, ಟೇಕ್ ಎ ಡಿಸಿಷನ್. ಅಲ್ಲಿ 3-4 ತರ ಪಿಟಿಷನ್ಸ್ ಇವೆ. ಒಂದು ಇವ್ರು ಮಾಡಬೇಕು, RSS ಅವ್ರು ಮಾಡಬೇಕು. ನೋಡಿ, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ಕಡೆ 11 ಸಂಘಟನೆಗಳಿಗೆ ಶಾಂತಿ ಸಭೆಗೆ ಈಗಾಗಲೇ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಯನ್ನು ನಿಗದಿ ಮಾಡಲಾಗಿದೆ. ಆ ಪ್ರಯುಕ್ತ ಈಗ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಈ ಶಾಂತಿ ಸಭೆಗೆ ಎಲ್ಲರೂ ಕೂಡ ಹಾಜರಾಗಬೇಕು ಅಂತ. ನೋಡಿ, ನಾನು ಯಾರ ಮೇಲೂ ಪ್ರಭಾವವನ್ನ ಬೀರ್ತಾ ಇಲ್ಲ ಹೀಗಂತ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಶಾಂತಿ ಸಭೆಯನ್ನು ಮಾಡ್ತಾರೆ, ಅಧಿಕಾರಿಗಳೇ ಕೋರ್ಟ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕೋರ್ಟ್ ಆದೇಶವನ್ನ ನಾವು ಪಾಲನೆ ಮಾಡ್ತೇವೆ ಹೀಗಂತ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 11 ಸಂಘಟನೆಗಳು ಅನುಮತಿ ಕೋರಿ ಮನವಿಯನ್ನು ಮಾಡಲಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಶಾಂತಿ ಸಭೆಯನ್ನ ಮಾಡ್ತಾರೆ, ಅಧಿಕಾರಿಗಳೇ ಕೋರ್ಟ್ಗೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಕೋರ್ಟ್ ಆದೇಶವನ್ನ ನಾವು ಪಾಲನೆ ಮಾಡ್ತೇವೆ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ 3-4 ತರ ಪಿಟಿಷನ್ಸ್ ಇವೆ. ಒಂದು ಇವ್ರು ಮಾಡಬೇಕು, RSS ಅವ್ರು ಮಾಡಬೇಕು ಅಂತ. ಇನ್ನೊಬ್ರು ಕಾನೂನು ಬಾಹಿರವಾಗಿದೆ, ಈ ಕೋರ್ಟ್ ಗವರ್ಮೆಂಟ್ ಆದೇಶ ನೀಡಿದೆ, ಅದು ನೀವು ಮಾಡ್ಲಿಕ್ಕೆ ಆಗಲ್ಲ ಅಂತ ಕೆಲವರು. ಇನ್ನ ಕೆಲವರು ನೀವು ಅಲ್ಲಿ ನಮ್ಮ ಏನೋ ಜನಪ್ರತಿನಿಧಿಗೆ ಬೈದ್ಬಿಟ್ಟು ಅಲ್ಲೇ ಬಂದು ನೀವು ಮಾಡ್ತಾ ಇದ್ರೆ ಸಮಾಜಗಳಿಗೆ ಘಾಸಿ ಉಂಟಾಗಿದೆ ಅಂತ ಅವರು ಒಂದ್ ಮಾಡಬೇಕು ಅಂತ. ಅದು ಹೊರತುಪಡಿಸಿ ಕುರುಬ ಸಮಾಜದವರು ST ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಮೊನ್ನೆಯಿಂದ. ಅದ್ರ ಜೊತೆಗೆ ಈಗ ಕೋಲಿ ಸಮಾಜದವ್ರು ಮಾಡ್ಬೇಕಂತ ಇದ್ದಾರೆ. ನಾಗರಿಕರ ಸಭೆ ನಾಗರಿಕರ ಒಂದು ಒಕ್ಕೂಟ ಅವರು ಈ ತತ್ವವನ್ನೇ ಪ್ರಶ್ನೆ ಮಾಡಿಬಿಟ್ಟು ಕೇಳಿದ್ದಾರೆ ಕಲಬುರಗಿನಲ್ಲಿ. ಸೊ ಈಗ ಆಲ್ಮೋಸ್ಟ್ 11 ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನ್ ಮಾಡುವ, ಶಾಂತಿ ಸಭೆ ನಡೆಸಕ್ ಕೋರ್ಟ್ ಹೇಳಿದರೆ ನಡೆಸ್ತಾರೆ ಅಧಿಕಾರಿಗಳು. ಆದ್ರೆ ಏನ್ ಔಟ್ಕಮ್ ಇದೆ, ಅವ್ರೇನ್ ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ. ಕೋರ್ಟ್ ಟೇಕ್ ಎನ್ ಆರ್ಡರ್, ಟೇಕ್ ಎ ಡಿಸಿಷನ್. ಅಲ್ಲಿ 3-4 ತರ ಪಿಟಿಷನ್ಸ್ ಇವೆ. ಒಂದು ಇವ್ರು ಮಾಡಬೇಕು, RSS ಅವ್ರು ಮಾಡಬೇಕು. ನೋಡಿ, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ಕಡೆ 11 ಸಂಘಟನೆಗಳಿಗೆ ಶಾಂತಿ ಸಭೆಗೆ ಈಗಾಗಲೇ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಯನ್ನು ನಿಗದಿ ಮಾಡಲಾಗಿದೆ. ಆ ಪ್ರಯುಕ್ತ ಈಗ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಈ ಶಾಂತಿ ಸಭೆಗೆ ಎಲ್ಲರೂ ಕೂಡ ಹಾಜರಾಗಬೇಕು ಅಂತ. ನೋಡಿ, ನಾನು ಯಾರ ಮೇಲೂ ಪ್ರಭಾವವನ್ನ ಬೀರ್ತಾ ಇಲ್ಲ ಹೀಗಂತ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಶಾಂತಿ ಸಭೆಯನ್ನು ಮಾಡ್ತಾರೆ, ಅಧಿಕಾರಿಗಳೇ ಕೋರ್ಟ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕೋರ್ಟ್ ಆದೇಶವನ್ನ ನಾವು ಪಾಲನೆ ಮಾಡ್ತೇವೆ
ಹೀಗಂತ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 11 ಸಂಘಟನೆಗಳು ಅನುಮತಿ ಕೋರಿ ಮನವಿಯನ್ನ ಮಾಡಲಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಶಾಂತಿ ಸಭೆಯನ್ನ ಮಾಡ್ತಾರೆ. ಅಧಿಕಾರಿಗಳೇ ಕೋರ್ಟ್ಗೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಕೋರ್ಟ್ ಆದೇಶವನ್ನ ನಾವು ಪಾಲನೆ ಮಾಡ್ತೇವೆ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ 3-4 ತರ ಪಿಟಿಷನ್ಸ್ ಇದೆ. ಒಂದು ಇವ್ರು ಮಾಡಬೇಕು, RSS ಅವ್ರು ಮಾಡಬೇಕು ಅಂತ. ಇನ್ನೊಬ್ರು ಕಾನೂನು ಬಾಹಿರವಾಗಿದೆ, ಈ ಕೋರ್ಟ್ ಗವರ್ಮೆಂಟ್ ಆದೇಶ ನೀಡಿದೆ, ಅದು ನೀವು ಮಾಡ್ಲಿಕ್ಕೆ ಆಗಲ್ಲ ಅಂತ ಕೆಲವರು. ಇನ್ನ ಕೆಲವರು ನೀವು ಅಲ್ಲಿ ನಮ್ಮ ಏನೋ ಜನಪ್ರತಿನಿಧಿಗೆ ಬೈದ್ಬಿಟ್ಟು ಅಲ್ಲೇ ಬಂದು ನೀವು ಮಾಡ್ತಾ ಇದ್ರೆ ಸಮಾಜಗಳಿಗೆ ಘಾಸಿ ಉಂಟಾಗಿದೆ ಅಂತ ಅವ್ರು ಒಂದ್ ಮಾಡಬೇಕು ಅಂತ. ಅದು ಹೊರತುಪಡಿಸಿ ಕುರುಬ ಸಮಾಜದವರು ST ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಮೊನ್ನೆಯಿಂದ. ಅದ್ರ ಜೊತೆಗೆ ಈಗ ಕೋಲಿ ಸಮಾಜದವ್ರು ಮಾಡ್ಬೇಕಂತ ಇದ್ದಾರೆ. ನಾಗರಿಕರ ಸಭೆ ನಾಗರಿಕರ ಒಂದು ಒಕ್ಕೂಟ ಅವರು ಈ ತತ್ವವನ್ನೇ ಪ್ರಶ್ನೆ ಮಾಡಿಬಿಟ್ಟು ಕೇಳಿದ್ದಾರೆ ಕಲಬುರಗಿನಲ್ಲಿ. ಸೊ ಈಗ ಆಲ್ಮೋಸ್ಟ್ 11 ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನ್ ಮಾಡುವ, ಶಾಂತಿ ಸಭೆ ನಡೆಸಕ್ ಕೋರ್ಟ್ ಹೇಳಿದ್ದಾರೆ, ನಡೆಸ್ತಾರೆ ಅಧಿಕಾರಿಗಳು. ಆದ್ರೆ ಏನ್ ಔಟ್ಕಮ್ ಇದೆ, ಅವ್ರೇನ್ ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ. ಕೋರ್ಟ್ ಟೇಕ್ ಎನ್ ಆರ್ಡರ್, ಟೇಕ್ ಎ ಡಿಸಿಷನ್. ಅಲ್ಲಿ 3-4 ತರ ಪಿಟಿಷನ್ಸ್ ಇದೆ. ಒಂದು ಇವ್ರು ಮಾಡಬೇಕು, RSS ಅವ್ರು ಮಾಡಬೇಕು. ನೋಡಿ, ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ಕಡೆ 11 ಸಂಘಟನೆಗಳಿಗೆ ಶಾಂತಿ ಸಭೆಗೆ ಈಗಾಗಲೇ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಯನ್ನು ನಿಗದಿ ಮಾಡಲಾಗಿದೆ. ಆ ಪ್ರಯುಕ್ತ ಈಗ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ, ಈ ಶಾಂತಿ ಸಭೆಗೆ ಎಲ್ಲರೂ ಕೂಡ ಹಾಜರಾಗಬೇಕು ಅಂತ. ನೋಡಿ, ನಾನು ಯಾರ ಮೇಲೂ ಪ್ರಭಾವವನ್ನ ಬೀರ್ತಾ ಇಲ್ಲ, ಹೀಗಂತ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಶಾಂತಿ ಸಭೆಯನ್ನ ಮಾಡ್ತಾರೆ. ಅಧಿಕಾರಿಗಳೇ ಕೋರ್ಟ್ಗೆ ಮಾಹಿತಿಯನ್ನ ಕೊಡ್ತಾರೆ. ಕೋರ್ಟ್ ಆದೇಶವನ್ನ ನಾವು ಪಾಲನೆ ಮಾಡ್ತೇವೆ, ಹೀಗಂತ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 11 ಸಂಘಟನೆಗಳು ಅನುಮತಿ ಕೋರಿ ಮನವಿಯನ್ನ ಮಾಡಲಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಶಾಂತಿ ಸಭೆಯನ್ನ ಮಾಡ್ತಾರೆ. ಅಧಿಕಾರಿಗಳೇ ಕೋರ್ಟ್ಗೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಕೋರ್ಟ್ ಆದೇಶವನ್ನ ನಾವು ಪಾಲನೆ ಮಾಡ್ತೇವೆ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ 3-4 ತರ ಪಿಟಿಷನ್ಸ್ ಇದೆ. ಒಂದು ಇವ್ರು ಮಾಡಬೇಕು, RSS ಅವ್ರು ಮಾಡಬೇಕು ಅಂತ. ಇನ್ನೊಬ್ರು ಕಾನೂನು ಬಾಹಿರವಾಗಿದೆ, ಈ ಕೋರ್ಟ್ ಗವರ್ಮೆಂಟ್ ಆದೇಶ ನೀಡಿದೆ, ಅದು ನೀವು ಮಾಡ್ಲಿಕ್ಕೆ ಆಗಲ್ಲ ಅಂತ ಕೆಲವರು. ಇನ್ನ ಕೆಲವರು ನೀವು ಅಲ್ಲಿ ನಮ್ಮ ಏನೋ ಜನಪ್ರತಿನಿಧಿಗೆ ಬೈದ್ಬಿಟ್ಟು ಅಲ್ಲೇ ಬಂದು ನೀವು ಮಾಡ್ತಾ ಇದ್ರೆ ಸಮಾಜಗಳಿಗೆ ಘಾಸಿ ಉಂಟಾಗಿದೆ ಅಂತ ಅವ್ರು ಒಂದ್ ಮಾಡಬೇಕು ಅಂತ. ಅದು ಹೊರತುಪಡಿಸಿ ಕುರುಬ ಸಮಾಜದವರು ST ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಮೊನ್ನೆಯಿಂದ. ಅದ್ರ ಜೊತೆಗೆ ಈಗ ಕೋಲಿ ಸಮಾಜದವ್ರು ಮಾಡ್ಬೇಕಂತ ಇದ್ದಾರೆ. ನಾಗರಿಕರ ಸಭೆ ನಾಗರಿಕರ ಒಂದು ಒಕ್ಕೂಟ ಅವರು ಈ ತತ್ವವನ್ನೇ ಪ್ರಶ್ನೆ ಮಾಡಿಬಿಟ್ಟು ಕೇಳಿದ್ದಾರೆ ಕಲಬುರಗಿನಲ್ಲಿ. ಸೊ ಈಗ ಆಲ್ಮೋಸ್ಟ್ 11 ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನ್ ಮಾಡುವ, ಶಾಂತಿ ಸಭೆ ನಡೆಸಕ್ ಕೋರ್ಟ್ ಹೇಳಿದ್ದಾರೆ, ನಡೆಸ್ತಾರೆ ಅಧಿಕಾರಿಗಳು. ಆದ್ರೆ ಏನ್ ಔಟ್ಕಮ್ ಇದೆ, ಅವ್ರೇನ್ ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ. ಕೋರ್ಟ್ ಟೇಕ್ ಎನ್ ಆರ್ಡರ್, ಟೇಕ್ ಎ ಡಿಸಿಷನ್. ಅಲ್ಲಿ 3-4 ತರ ಪಿಟಿಷನ್ಸ್ ಇದೆ. ಒಂದು ಇವ್ರು ಮಾಡಬೇಕು, RSS ಅವ್ರು ಮಾಡಬೇಕು.